ಹೆವಿ ವರ್ಕೌಟ್ ಮಾಡಿ ಕೂಡ ನಿಮಗೆ ಮಸಲ್ ಗ್ರೋತ್ ಆಗ್ತಿಲ್ಲ ಅಂದರೆ ಅದರ ಮೇನ್ ರೀಸನ್ ಏನು ಗೊತ್ತಾ? ನೀವು TUT ಅಪ್ಲೈ ಮಾಡ್ತಿಲ್ಲ ಅಂತ. ಇದು ದ ಕರ್ಲ್ ಸೀರೀಸ್ನ 19 ಡೇ ಆಫ್ ಜರ್ನಿ ಟು ಮಸಲ್ ಬಿಲ್ಡ್. TUT ಅಂದ್ರೆ ಟೈಮ್ ಅಂಡರ್ ಟೆನ್ಷನ್. ಇದು ಏನು ಮತ್ತೆ ಇದರಿಂದ ಏನು ಬೆನಿಫಿಟ್ ಆಗುತ್ತೆ ಅಂತ ಹೇಳ್ತೀನಿ ಬನ್ನಿ. ಜಸ್ಟ್ ಇಮ್ಯಾಜಿನ್, ನೀವು ಬೈಸಿಪ್ಸ್ ಕರ್ಲ್ ನ ಮಾಡ್ತಾ ಇದ್ದೀರಾ. ನೀವು ಎಲ್ಲಾರ ತರ ಹೆವಿ ವೇಟ್ ನಲ್ಲಿ 10 to 12 reps ಎಷ್ಟು ಬೇಕಾಗುತ್ತೋ ಅಷ್ಟು ಬೇಗ ಫಿನಿಶ್ ಮಾಡಕ್ಕೆ ಟ್ರೈ ಮಾಡ್ತೀರಾ ಅಲ್ವಾ? ಬಟ್ ಲೆಟ್ ಮಿ ಟೆಲ್ ಯು ಗೈಸ್, ದಟ್ಸ್ ನಾಟ್ ದ ರೈಟ್ ವೇ. ಆಲ್ವೇಸ್ ಕೀಪ್ ಇನ್ ಮೈಂಡ್, ನಿಮ್ಮ ಮಸಲ್ಸ್ ರೆಪ್ಸ್ ನ ಕೌಂಟ್ ಮಾಡಲ್ಲ, ದೇ ಓನ್ಲಿ ಕೌಂಟ್ ಹೌ ಲಾಂಗ್ ದೇ ಆರ್ ಅಂಡರ್ ದ ಸ್ಟ್ರೆಸ್. ಆವಾಗ್ಲೇನೆ TUT ಕಮ್ಸ್ ಇನ್. 1 ಸೆಕೆಂಡ್ ಲಿಫ್ಟ್ ಮಾಡಿ 1 ಸೆಕೆಂಡ್ ಡೌನ್ ಮಾಡಿದ್ರೆ ಸೊ 2 ಸೆಕೆಂಡ್ಸ್ ಆಯ್ತು ಪರ್ ರೆಪ್ಗೆ. ಸೊ ನೀವು 10 reps ಮಾಡಿದ್ರೆ ನಿಮ್ಮ ಮಸಲ್ ಓನ್ಲಿ ವರ್ಕ್ ಫಾರ್ 20 ಸೆಕೆಂಡ್ಸ್ ಅಷ್ಟೇ. ಸೊ ಇನ್ಸ್ಟೆಡ್ ನೀವು 3 ಸೆಕೆಂಡ್ ಅಪ್ ಅಂಡ್ 3 ಸೆಕೆಂಡ್ ಡೌನ್ ಮಾಡಿದ್ರೆ ಕಾನ್ಸ್ಟೆಂಟ್ ಆಗಿ ಮಸಲ್ಗೆ 60 ಸೆಕೆಂಡ್ ವರ್ಕ್ ಕೊಟ್ಟಂಗಾಯ್ತು. ಯಾಕಪ್ಪ ಇದು ಇಂಪಾರ್ಟೆಂಟ್ ಅಂದ್ರೆ ಹೇಳ್ತೀನಿ ಕೇಳಿ. ನಿಮ್ಮ ಮಸಲ್ ಗ್ರೋ ಆಗೋದು ವೆನ್ ದೇ ಆರ್ ಅಂಡರ್ ಟೆನ್ಷನ್, ದಟ್ ಇಸ್ 40 to 70 seconds per set. ಜಾಸ್ತಿ ಟೈಮ್ ಅಂಡರ್ ಟೆನ್ಷನ್ ಅಂದ್ರೆ ಮೋರ್ ಸ್ಟಿಮ್ಯುಲಸ್, ಬೆಟರ್ ಕಂಟ್ರೋಲ್ ಅಂಡ್ ಸ್ಟ್ರಾಂಗ್ ಮೈಂಡ್ ಮಸಲ್ ಕನೆಕ್ಷನ್. ಸೊ ನೆಕ್ಸ್ಟ್ ಟೈಮ್ ಇನ್ಸ್ಟೆಡ್ ಆಫ್ ರಶಿಂಗ್ ಟು ಫಿನಿಶಿಂಗ್ ಯುವರ್ ಸೆಟ್, ಎವ್ರಿ ಸೆಕೆಂಡ್ ಆಫ್ ಮೂವ್ಮೆಂಟ್ ನ ಕಂಟ್ರೋಲ್ ಮಾಡಕ್ಕೆ ಟ್ರೈ ಮಾಡಿ. ಟ್ರಸ್ಟ್ ಮೀ, ನೀವು ಜಸ್ಟ್ ವೇಟ್ ಲಿಫ್ಟಿಂಗ್ ಮಾಡಲ್ಲ, ನೀವು ಆಕ್ಚುಲಿ ಮಸಲ್ ಬಿಲ್ಡಿಂಗ್ ನ ಮೋರ್ ಎಫೆಕ್ಟಿವ್ ವೇ ಇಂದ ಮಾಡ್ತೀರಾ. ಸೊ ಇನ್ ದಿ ಎಂಡ್ ನೀವು ಎಷ್ಟು ರೆಪ್ಸ್ ಮಾಡ್ತೀರಾ ಅಂತಲ್ಲ, ಇಟ್ಸ್ ಅಬೌಟ್ ಹೌ ಲಾಂಗ್ ಯುವರ್ ಮಸಲ್ಸ್ ಆರ್ ವರ್ಕಿಂಗ್. ಓಕೆ ಗೈಸ್, see you tomorrow with next episode.